ಮಂಡ್ಯ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಜೆಡಿಎಸ್ ಮುಖಂಡ ರಾಮಚಂದ್ರು ಅವರು ಶಾಸಕ ಪಿ ರವಿಕುಮಾರ್ ಗೌಡ ಅವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಖಂಡನಾರ್ಹ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ.ಡಿ. ಗಂಗಾಧರ್ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಿಂದ ಎರವಲುಗೊಂಡ ಅಭ್ಯರ್ಥಿ ರಾಮಚಂದ್ರು ಅವರು ಸೈದ್ಧಾಂತಿಕ ಆಡಳಿತ ಪರ ಅಭಿವೃದ್ಧಿಯ ಪರ ಚರ್ಚೆಗೆ ಮುಂದಾಗಬೇಕು. ಅದನ್ನು ಬಿಟ್ಟು ಕಪೋಲಕಲ್ಪಿತ, ನಿರಾಧಾರ ಆರೋಪಗಳನ್ನು ಮಾಡಬಾರದು ಎಂದರು. ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವುದು ನಾಗರಿಕ ಸಮಾಜದ ಜವಾಬ್ದಾರಿಯಾಗಿರುತ್ತದೆ. ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದ ಕೇಂದ್ರ ಸಚಿವರನ್ನು ಜನತೆಯ ಪರವಾಗಿ ಶಾಸಕರು ಖಂಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಓರ್ವ ಸಂಸದರಂತೆ ಕೆಲಸ ಮಾಡುತ್ತಿದ್ದಾರೆ. ಕೇಂದ್ರ ಸಚಿವರಾಗಿ ಯಾವುದೇ ಕೈಗಾರಿಕೆಯನ್ನು ಜಿಲ್ಲೆಗೆ ಕೊಡದ ಅವರು 2 ವರ್ಷಗಳಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲರಾಗಿದ್ದಾರೆಂದು ಹೇಳಿದರು. ರಾಮಚಂದ್ರ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದಿಟ್ಟು ಚರ್ಚೆಗೆ ಬಂದಲ್ಲಿ ಸ್ವಾಗತ. ಅದನ್ನು ಬಿಟ್ಟು ವೈಯಕ್ತಿಕ ಟೀಕೆಗೆ ಇಳಿಯಬಾರದು. ಶಾಸಕರು ರಾಮಚಂದ್ರು ಅವರಿಗೆ ಟೆಂಡರ್ ಆದ ಕಾಮಗಾರಿಗಳಿಗೆ ಸಹಕಾರ ಮಾಡುತ್ತಿದ್ದು, ಶಾಸಕರ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ನೀಡುವಂತೆ ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ರುದ್ರಪ್ಪ, ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಮುಡಾ ಮಾಜಿ ಅಧ್ಯಕ್ಷ ನಯೀಂ, ಕಾಂಗ್ರೆಸ್ ಎಸ್ಸಿ, ಎಸ್ಟಿ ವಿಭಾಗದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಇದ್ದರು. ಇದನ್ನ ನಾವು ಖಂಡತುಂಡವಾಗಿ ಖಂಡಿಸ್ತೀವಿ. ಇದ್ರ ಜೊತೆಗೆ ಜನಪರವಾದ ಆಡಳಿತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಏನ್ ಮಾಡಿದೀವಿ ಈ 2 ವರ್ಷದಲ್ಲಿ ಲೋಕಸಭಾ ಸದಸ್ಯರಾಗಿ ಸಚಿವರಾಗಿ ಅದನ್ನ ತೆರೆದಿಡ್ಲಿ, ಅದನ್ನ ಕ್ಷೇತ್ರವಾರು ತೆರೆದಿಡ್ಲಿ. ಆಗ ಅದನ್ನ ನಾವು ಕೂಡ ಒಪ್ಕೋತೀವಿ. ಇಲ್ಲಿ ಬಂದು ಒಂದಿನ 100 ಎಕರೆ ಕೇಳೋದು, ಆಮೇಲೆ 200 ಎಕರೆ ಕೇಳೋದು, ಈ ಹುಡುಗಾಟದ ಅವರು ಕೂಡ ರಾಜ್ಯವನ್ನು ಪ್ರತಿನಿಧಿಸಿದಂಥವ್ರು, ರಾಜ್ಯದ ಮುನ್ನಡೆಸಿದಂಥವ್ರು. ಈ ರೀತಿಯ ಹುಡುಗಾಟದ ವಿಚಾರಗಳನ್ನು ಹೊರತುಪಡಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅವರು ನ್ಯಾಯ ಒದಗಿಸಬೇಕು ಅಂತ ಕೂಡ ಆಗ್ರಹಿಸ್ತೀವಿ. ಪೂರ್ಣ ಪ್ರಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಅವರು ಕೊಟ್ಟಿದೆ. ಅವರು ತಮ್ಮ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ನೋಡ್ಲಿಕ್ಕೆ ಬಯಸ್ತೀವಿ. ಅಥವಾ ಪ್ರಶ್ನೆ ಮಾಡುತ್ತಪ್ಪೋ ಅಂತಕ್ಕಂಥ ಮಾತನ್ನ ರಾಮಚಂದ್ರ ಅವರು ಹೇಳಿದ್ರೆ ಅದು ಲೋಪ, ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ, ಸಂವಿಧಾನ ವಿರೋಧಿ ಆಗ್ತದೆ. ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಇರ್ತದೆ, ಉತ್ತರ ಕೊಡ್ತಕ್ಕಂಥ ಜವಾಬ್ದಾರಿ ಪ್ರತಿನಿಧಿಗೆ ಇದ್ದೇ ಇರ್ತದೆ. ಹಾಗಾಗಿ ರಾಮಚಂದ್ರ ಅವರು ಏನು ಆರೋಪ ಮಾಡಿದ್ದಾರೆ ಎಲ್ಲವೂ ಕೂಡ ಕಪೋಲ ಕಲ್ಪಿತ. ಜೊತೆಗೆ ಅಭಿವೃದ್ಧಿಯನ್ನು ಸಹಿಸ್ತಲೇ ಮಾಡಿರ್ತಕ್ಕಂಥ ಆರೋಪ ನಿರಾಧಾರ. ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಚರ್ಚೆ ಮಾಡಬೇಕು ಅಂತ ಆಗ್ರಹಿಸ್ತೀವಿ. ಅಭಿವೃದ್ಧಿ ಪರವಾದ ಆಡಳಿತವನ್ನು ನಾವು ಕೊಡ್ತಾ ಇದ್ದೀವಿ. ಅವರ ವೈಯಕ್ತಿಕ ವಿಚಾರಗಳಿದ್ರೆ ಅದು ಬೇಡಿಕೆ ಇದೆ, ಕಾನೂನಿದೆ, ಅದರ ಪ್ರಶ್ನೆ ಮಾಡಿ ಉತ್ತರ ತಗೊಳ್ಬೇಕು. ಯಾರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವಾಧಿಕಾರಿಗಳು. ನೀವು ಹಿಂದೆ ಬಂದಾಗ ಸೈದ್ಧಾಂತಿಕವಾಗಿ ಮಾತಾಡ್ತಿದೀವಿ ಅಂತಂದ್ರೆ 6 ಭಾಷೆಯಲ್ಲಿ ಬಂದ್ಬಿಡ್ತು ಅಂತಂದ್ರೆ ಇವಾಗ ಮತ್ತೆ ಇನ್ನೊಂದು ಪದ ಬಳಕೆ ಆಗ್ತದೆ. ಇದೇ ರೀತಿ ಪದ ಬಳಕೆ ಆಗ್ತಾನೆ ಇರ್ತವ ಅಂತ ಕಾಂಗ್ರೆಸ್ನ ಸೈದ್ಧಾಂತಿಕತೆ ಬಗ್ಗೆ, ಪದಗಳ ಬಗ್ಗೆ ಜನತಾದಳರು ಉದ್ಘೋಷಿಸಿರುವಂತಹ ಘೋಷಣೆಗಳು ಪದಗಳಲ್ಲ. ಬಿಜೆಪಿಯವರು ಮಾಡಿರ್ತಕ್ಕಂಥ ಮಾತುಕತೆ ಅದನ್ನು ಹೇಳಿಲ್ಲ. ಬೇಕಾದಷ್ಟಿದ್ದಾವೆ, ಒಂದು ಹೇಳಲ್ಲ, ಬೇಕಾದಷ್ಟಿದ್ದಾವೆ. ಇದೇ ಓಪನ್ ಇದರಲ್ಲಿ ಸಾಲ ಮನ್ನಾ ಅಂದ್ರೆ ಎಲೆಕ್ಷನ್ ಗೆಲ್ಬೇಕಾಯ್ತು ಹೇಳ್ಬೇಕಂದ್ರೆ ಎಲ್ಲ ನೇರಕ್ಕಾಗ್ರಿ ಅಂತವ್ರೆ. ಚೆಕ್ಕಲೆ ಲಂಚ ತಗೊಂಡು ಜೈಲಿಗೆ ಹೋಗ್ಬಿಡ. ಬೇಕಾದಷ್ಟಿದ್ದಾವೆ, ಅಷ್ಟಿಷ್ಟಲ್ಲ, ಬೇಕಾದಷ್ಟಿದ್ದಾವೆ. ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ನಾವು ಇದೇ ನಮ್ಮ ಇವರೇ ಸಿಎಂ ಅಂತ ಒಪ್ಪದೇ ಇಲ್ಲ ಅಂತಾರೆ. ನನ್ನ ಹೇಳಿಕೆ ಸಿಎಂ ಆಗೋಣ ಡಿ ಕೆ ಶಿವಕುಮಾರ್ ಸಾಹೇಬ್ ಒಪ್ಪದೇ ಇಲ್ಲ. ಆ ಚರ್ಚೆಗೆ ಬಂದಿದೆ ನಮ್ಮ ಚರ್ಚೆ.